ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಗಳನ್ನು ಹೇಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದುರ್ಯೋಧನ ಏನು ಮಾಡ್ತಾನೆ, ಭೀಷ್ಮರ ಹತ್ರ ಬಂದು ಕೇಳ್ತಾನೆ, ಏನು ತಾತ, ನಾನು ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ, ನೀವು ದ್ರೋಣಾಚಾರ್ಯರು, ಶಲ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ, ಆಮೇಲೆ ಸುದಕ್ಷಿಣ, ಭೂರಿಶ್ರವ, ವಿಕರ್ಣ ಮತ್ತು ಭಗದತ್ತ ಇವರೆಲ್ಲ ಮಹಾರಥಿಗಳು, 3 ಲೋಕಗಳ ಜೊತೆ ಯುದ್ಧ ಮಾಡೋದ್ರಲ್ಲಿ ಸಮರ್ಥರಾಗಿರುವಂಥವ್ರು. ಆದರೆ ನೀವೆಲ್ಲ ಸೇರ್ಕೊಂಡ್ರೂ ಕೂಡ ಪಾಂಡವರ ಪರಾಕ್ರಮದ ಮುಂದೆ ನೀವು ನಿಲ್ಲಕ್ಕಾಗ್ತಾ ಇಲ್ವಲ್ಲ. ಇದನ್ನ ನೋಡಿ ನನಗೆ ಬಹಳ ಸಂದೇಹವಾಗುತ್ತೆ. ದಯವಿಟ್ಟು ನನಗೆ ತಿಳಿಸಿ, ಪಾಂಡವರಲ್ಲಿ ಅಂಥದ್ದೇನಿದೆ? ಏನೋ ಒಂದಿದೆ ಅವರಲ್ಲಿ. ಅದಿರೋ ಕಾರಣದಿಂದ ಅವರು ನಮ್ಮನ್ನ ಕ್ಷಣ ಕ್ಷಣದಲ್ಲೂ ಕೂಡ ಗೆಲ್ತಾ ಇದ್ದಾರೆ. ಅದೇನು ಅನ್ನೋವಂಥದ್ದು ರೀಸನ್ನು ನನಗೆ ಗೊತ್ತಾಗಬೇಕು ಅಂತನ್ಬಿಟ್ಟು ಭೀಷ್ಮರಿಗೆ ಕೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಭೀಷ್ಮರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ರಾಜನೇ, ಈ ಉದಾರೀಕರ್ಮಿಗಳಾದ ಪಾಂಡವರ ಅವಧ್ಯತೆಗೆ, ಅಂದರೆ ಅವರು ಸಾಯದೇ ಇರೋದಕ್ಕೆ ಒಂದು ಕಾರಣ ಇದೆ. ಅಂದರೆ ಅವರನ್ನು ವಧೆ ಮಾಡೋದಕ್ಕೆ ಆಗಲ್ಲ, ಕೊಲ್ಲೋದಕ್ಕೆ ಆಗ್ತಾ ಇಲ್ವಲ್ಲ, ಅದಕ್ಕೊಂದು ಕಾರಣ ಇದೆ. ಅದನ್ನು ನಾನು ನಿನಗೆ ತಿಳಿಸ್ತೀನಿ, ಕೇಳು ಅಂತಂದ್ಬಿಟ್ಟು ಈಗ ಹೇಳ್ತಾರೆ. ಏನು ಆ ಕಾರಣ ಅಂತ ತಿಳ್ಕೊಳ್ಳೋಣ. ಈಗ ಯಾರು ಶ್ರೀಕೃಷ್ಣನಿಂದ ಸುರಕ್ಷಿತವಾಗಿರುವಂತಹ ಪಾಂಡವರನ್ನ ಪರಾಸ್ತ ಮಾಡಬಲ್ಲವರು, ಅಂದರೆ ಅವರನ್ನ ಸೋಲಿಸುವಂತಹ ಒಬ್ಬ ಮನುಷ್ಯ 3 ಲೋಕಗಳಲ್ಲೂ ಹಿಂದೆನೂ ಇರಲಿಲ್ಲ, ಮುಂದೆನೂ ಇರೋದಿಲ್ಲ, ಈಗಲೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅವರನ್ನ ಯಾರು ಕೊಲ್ಲೋದಕ್ಕಾಗೋದಿಲ್ಲ. ಈ ಒಂದು ವಿಷಯದಲ್ಲಿ ಪವಿತ್ರಾತ್ಮರಾದಂತಹ ಮುನಿಗಳು ನನಗೆ ಒಂದು ಇತಿಹಾಸವನ್ನು ತಿಳಿಸಿದ್ರು. ಅದನ್ನು ನಾನು ನಿನಗೆ ತಿಳಿಸ್ತೀನಿ. ಏನು ಅಂತಂದರೆ, ಪೂರ್ವ ಕಾಲದಲ್ಲಿ ಗಂಧಮಾದನ ಅನ್ನುವಂಥ ಪರ್ವತದ ಮೇಲೆ ಸಮಸ್ತ ದೇವತೆಗಳು ಮತ್ತು ಮುನಿಗಳು ಪಿತಾಮಹ ಬ್ರಹ್ಮನ ಸೇವೆಯಲ್ಲಿ ಉಪಸ್ಥಿತರಾಗಿದ್ರು. ಆ ಒಂದು ಸಮಯದಲ್ಲಿ ಅವರ ಎಲ್ಲರ ಮಧ್ಯದಲ್ಲಿ ಕೂತಿದ್ದಂತಹ ಬ್ರಹ್ಮ ಆಕಾಶದಲ್ಲಿ ಒಂದು ತೇಜೋಮಯವಾದಂತಹ ವಿಮಾನವನ್ನು ನೋಡ್ತಾನೆ. ಆಗ ಅವನು ಧ್ಯಾನದ ಮೂಲಕ ಎಲ್ಲ ರಹಸ್ಯವನ್ನು ಕೂಡ ತಿಳ್ಕೊಂಡು ತುಂಬಾ ಪ್ರಸನ್ನ ಚಿತ್ತದಿಂದ ಪರಮ ಪುರುಷ ಪರಮೇಶ್ವರನಿಗೆ ಪ್ರಣಾಮಗಳನ್ನು ಮಾಡ್ತಾನೆ. ಬ್ರಹ್ಮ ನಿಂತಿದ್ದನ್ನು ನೋಡಿ ಎಲ್ಲ ದೇವತೆಗಳು ಮತ್ತು ಋಷಿಗಳು ಕೂಡ ಕೈ ಮುಗಿದು ನಿಂತ್ಕೊಳ್ತಾರೆ. ಮತ್ತು ಆ ಅದ್ಭುತವಾದಂತಹ ಒಂದು ಪ್ರಸಂಗವನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಜಗತ್ ಸೃಷ್ಟನಾದಂತಹ ಬ್ರಹ್ಮ ಬಹಳ ವಿಧಿ ವಿಧಾನದಿಂದ ಭಗವಂತನ ಪೂಜೆಯನ್ನು ಮಾಡ್ತಾನೆ. ಮತ್ತು ಈ ರೀತಿ ಅವನು ಶ್ರುತಿಸ್ತಾನೆ, ಅಂದರೆ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನು, ಪ್ರಭು, ನೀವು ಸಂಪೂರ್ಣ ವಿಶ್ವವನ್ನ ಆಚ್ಛಾದಿಸುವಂಥವ್ರು, ಅಂದರೆ ಎಲ್ಲವನ್ನೂ ಕೂಡ ಅವನು ಆವರಿಸ್ಕೊಂಡಿರ್ತಾನೆ. ವಿಶ್ವಸ್ವರೂಪ ಮತ್ತು ವಿಶ್ವದ ಸ್ವಾಮಿಯಾಗಿದ್ದೀರ ನೀವು. ಮತ್ತು ವಿಶ್ವದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಿಮ್ಮ ಸೈನ್ಯ ಇದೆ. ಈ ವಿಶ್ವವೇ ನಿಮ್ಮ ಕೆಲಸ. ಮತ್ತು ನೀವು ಎಲ್ಲರನ್ನೂ ಕೂಡ ತಮ್ಮ ವಶದಲ್ಲಿ ಇಟ್ಕೊಳ್ಳುವಂಥವ್ರು. ಅದಕ್ಕೋಸ್ಕರ ನಿಮ್ಮನ್ನು ವಿಶ್ವೇಶ್ವರ ಮತ್ತು ವಾಸುದೇವ ಅಂತ ಕೂಡ ಕರೀತಾರೆ. ನೀವು ಯೋಗ ಸ್ವರೂಪರಾಗಿದ್ದೀರಾ. ನಾನು ನಿಮ್ಮ ಶರಣಾಗತಿಗೆ ಬಂದಿದ್ದೀನಿ. ವಿಶ್ವರೂಪ ಮಹಾದೇವನೇ, ನಿಮಗೆ ಜಯವಾಗಲಿ. ಲೋಕಹಿತದಲ್ಲಿ ತೊಡಗಿರುವಂತಹ ಪರಮೇಶ್ವರನೇ, ನಿನಗೆ ಜಯವಾಗಲಿ. ಸರ್ವತ್ರ ವ್ಯಾಪ್ತವಾಗಿರುವಂಥ ಎಲ್ಲ ಕಡೆನೂ ವ್ಯಾಪಿಸ್ಕೊಂಡಿರುವಂತಹ ಯೋಗೀಶ್ವರನೇ, ನಿನಗೆ ಜಯವಾಗಲಿ. ಯೋಗದ ಆದಿ ಮತ್ತು ಅಂತ್ಯನೇ, ನಿನಗೆ ಜಯವಾಗಲಿ. ನಿನ್ನ ನಾಭಿಯಿಂದ ಲೋಕ ಕಮಲ ಉತ್ಪತ್ತಿಯಾಯಿತು. ಅಂದರೆ ಈ ಲೋಕವೇ ಒಂದು ಕಮಲದ ಹೂ ಥರ. ಆ ಒಂದು ಲೋಕ ಅನ್ನುವಂಥ ಕಮಲ ಉತ್ಪತ್ತಿಯಾಗಿದ್ದು ನಿಮ್ಮ ನಾಭಿಯಿಂದ. ನಿಮ್ಮ ನೇತ್ರಗಳು ವಿಶಾಲವಾಗಿದೆ. ನೀವು ಲೋಕೇಶ್ವರರಿಗೂ ಈಶ್ವರ. ಯಾರು ಲೋಕಪಾಲನೆಗಳನ್ನು ಮಾಡ್ತಾ ಇದ್ದಾರೋ ಅವರು ಎಲ್ಲರಿಗೂ ನೀವೇ ಈಶ್ವರ. ನಿಮಗೆ ಜಯವಾಗಲಿ. ಭೂತ ಭವಿಷ್ಯ ಮತ್ತು ವರ್ತಮಾನದ ಸ್ವಾಮಿಯೇ, ನಿಮಗೆ ಜಯವಾಗಲಿ. ನಿಮ್ಮ ಸ್ವರೂಪವು ಸೌಮ್ಯವಾಗಿದೆ. ನಾನು ಸ್ವಯಂಭೂ ಬ್ರಹ್ಮ ನಿಮ್ಮ ಮಗನಾಗಿದ್ದೀನಿ. ಅಂದರೆ
ನೀವು ಸೌಮ್ಯ ಸ್ವಭಾವ ಇರುವಂಥವ್ರು. ಈಗ ನಾನು ಯಾರು ಅಂತ ಹೇಳ್ತಾ ಇದ್ದಾನೆ, ನಾನು ಸ್ವಯಂಭೂ ಬ್ರಹ್ಮ, ನಿಮ್ಮ ಮಗ ಅಂತ ಹೇಳ್ತಾ ಇದ್ದಾನೆ. ನೀವು ಅಸಂಖ್ಯ ಗುಣಗಳ ಆಧಾರ ಮತ್ತು ಎಲ್ಲರಿಗೂ ಕೂಡ ಶರಣಾಗತಿಯನ್ನು ಕೊಡುವಂಥವ್ರು. ನಿಮಗೆ ಜಯವಾಗಲಿ. ಮತ್ತು ಶಾಂಗ್ನ ಧನಸ್ಸನ್ನು ಧರಿಸಿಕೊಳ್ಳುವಂಥ ನಾರಾಯಣನೇ ನಿಮ್ಮ ಮಹಿಮೆಯನ್ನು ತಿಳಿಯೋದು ಬಹಳ ಕಠಿಣ. ನಿಮಗೆ ಜಯವಾಗಲಿ. ನೋಡಿ, ಭಗವಂತನನ್ನು ಸ್ತುತಿ ಮಾಡ್ತಾ ಇದ್ದಾನೆ ಬ್ರಹ್ಮ. ಮತ್ತೆ ನೀವು ಸಮಸ್ತ ಕಲ್ಯಾಣಮಯವಾದಂತಹ ಗುಣಗಳಿಂದ ಸಂಪನ್ನರಾಗಿರುವಂಥವ್ರು, ಮತ್ತು ವಿಶ್ವಮೂರ್ತಿ ಮತ್ತು ನಿರಾಮಯರಾಗಿದ್ದೀರಾ. ನಿಮಗೆ ಜಯವಾಗಲಿ. ಜಗತ್ತಿನ ಅಭೀಷ್ಟ ಸಾಧನೆಯನ್ನು ಮಾಡುವಂತಹ ಮಹಾಬಾಹು ವಿಶ್ವೇಶ್ವರನೇ, ನಿಮಗೆ ಜಯವಾಗಲಿ. ನೀವು ಮಹಾಶೇಷನಾದಂತಹ ಮತ್ತು ಮಹಾವರಾಹ ರೂಪವನ್ನು ಧರಿಸಿಕೊಳ್ಳುವಂಥವ್ರು, ಎಲ್ಲರ ಆದಿ ಕಾರಣರಾಗಿದ್ದೀರಾ. ಕಿರಣಗಳೇ ನಿಮ್ಮ ಕೇಶಗಳು. ಪ್ರಭು, ನಿಮಗೆ ಜಯವಾಗಲಿ, ಜಯವಾಗಲಿ. ನೀವು ಕಿರಣಗಳ ಧಾಮ, ದಿಕ್ಕುಗಳ ಸ್ವಾಮಿ, ವಿಶ್ವದ ಆಧಾರ, ಅಪ್ರಮೇಯ ಮತ್ತು ಅವಿನಾಶಿ. ವ್ಯಕ್ತ ಮತ್ತು ಅವ್ಯಕ್ತ ಎಲ್ಲವೂ ಕೂಡ ನಿಮ್ಮದೇ ಒಂದು ಸ್ವರೂಪವಾಗಿದೆ. ನೀವು ಇರುವಂತಹ ಸ್ಥಳ ಅಸೀಮವಾಗಿದೆ ಮತ್ತು ಅನಂತವಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತನಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದಾನೆ ಬ್ರಹ್ಮ. ಮುಂದೇನಾಗುತ್ತೆ, ಇನ್ನು ಏನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾನೆ ಬ್ರಹ್ಮ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.